ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಈ ಜನವರಿ ಕುಂಭರಾಶಿಯವರೇ, ನಿಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಮತ್ತು ನಿಮ್ಮ ಹೃದಯದ ಈ ಬಡಿತವನ್ನು ನಿಯಂತ್ರಣಕ್ಕೆ ತಂದುಕೊಳ್ಳಿ. ಏಕೆಂದರೆ ಇಂದು ನಾನು ಈ ಹೇಳಲಿರುವ ಸತ್ಯವನ್ನು ಕೇಳಿದರೆ ನಿಮ್ಮದೇ ಕಿವಿಗಳ ಮೇಲೆ ನಿಮಗೆ ನಂಬಿಕೆ ಬರಲಾರದು. ನೀವು ಎಂದಾದರೂ ಯೋಚಿಸಿದ್ದೀರಾ, ಈ ಜಗತ್ತಿನ ಅನೇಕ ರಾಶಿಗಳ ಮಧ್ಯೆ ಯಾವ ಒಂದು ರಾಶಿಯೇ ಸ್ವತಃ ಈ ವಿಧಾತನೇ ತನ್ನ ಕೈಗಳಿಂದ ಭಾಗ್ಯದ ಈ ಬಾದಶಹನಾಗಿ ಮಾಡಿ ಕಳುಹಿಸಿದ್ದಾನೆ ಎಂಬುದನ್ನು? ಅದು ಬೇರೆ ಯಾರೂ ಅಲ್ಲ, ನಿಮ್ಮದೇ ಕುಂಭರಾಶಿ. ಇದನ್ನು ಕೇಳಿ ನೀವು ನಗಬಹುದು ಅಥವಾ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ತರಬಹುದು. ಏಕೆಂದರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ನೋವು, ನೀವು ಸಹಿಸಿದ ಈ ಅವಮಾನ ಮತ್ತು ನೀವು ಈ ಸುಟ್ಟ ಅಗ್ನಿಯಂತೆ ನೋಡಿ, ನೀವು ಈ ಅದೃಷ್ಟಶಾಲಿ ಎಂದು ಯಾರು ಹೇಳಲಾರರು. ಆದರೆ ಸ್ವಲ್ಪ ನಿಲ್ಲಿ, ಅದು ಅಂತಿಮವಲ್ಲ, ಅದು ಕೇವಲ ಈ ತಯಾರಿ, ಅದು ಪ್ರಕೃತಿಯ ಒಂದು ಪರೀಕ್ಷೆ ಮಾತ್ರ. ನಿಜವಾದ ಆಟ ಈಗ ಪ್ರಾರಂಭವಾಗಲಿದೆ, ಇತಿಹಾಸವೇ ಸಾಕ್ಷಿಯಾಗಲಿದೆ. 2026 ಅಂದರೆ ನಿಮಗೆ 26ರಿಂದ 29ರವರೆಗೆ ಈ ಒಂದು 4 ವರ್ಷಗಳು ಸಾಮಾನ್ಯ ಈ ಕ್ಯಾಲೆಂಡರಿನ ಪುಟಗಳು ಅಲ್ಲ. ಇವು ನಿಮ್ಮ ಜೀವನದ ಅಂತಃಸ್ವರ್ಣ ಅಧ್ಯಾಯಗಳು. ಮುಂದಿನ ತಲೆಮಾರುಗಳು ಉದಾಹರಣೆಯಾಗಿ ನೆನಪಿಸಿಕೊಳ್ಳುವಂತಹವು. ನೀವು ಕುಂಭರಾಶಿಯವರಾಗಿದ್ದರೆ ಇಂದು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಮಾಹಿತಿಯನ್ನು ಅರ್ಧಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ. ಏಕೆ ಅಂದರೆ ಜೀವನ ಪೂರ್ತಿ ಈ ಖಜಾನೆ ನಮ್ಮ ಮುಂದೆಯೇ ಇತ್ತು, ಆದರೆ ನಾವು ಗುರುತಿಸಲಿಲ್ಲ ಎಂದು ಈ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇಂದು ನಾನು ಈ ಸಾಬೀತು ಮಾಡುತ್ತೇನೆ, ಕುಂಭರಾಶಿ ಜಗತ್ತಿನಲ್ಲೇ ಅತ್ಯಂತ ಭಾಗ್ಯಶಾಲಿ ರಾಶಿ. ಏಕೆ ಎಂಬುದನ್ನು ಇಂದು ನಾವು ಮಾತನಾಡಲಿದ್ದೇವೆ. ಕುಂಭರಾಶಿಯ ಆ ಮಹಾಪರಿವರ್ತನೆಯ ಬಗ್ಗೆ. ಅದಕ್ಕೆ ಆರಂಭವಾಗಲು ಇನ್ನು ಕೆಲವೇ ಸಮಯ ಮಾತ್ರ ಉಳಿದಿದೆ. ಈ ಶನಿ ಭಗವಾನರು ಇಲ್ಲಿ ಈ ರಾಶಿ ಮತ್ತು ವಾಯುತತ್ವದ ಪ್ರಧಾನ ರಾಶಿ ಕುಂಭರಾಶಿ. ಬಹಳ ಸಹನೆ ತೋರಿದ್ದೀರಿ, ನೀವು ತುಂಬ ಕಣ್ಣೀರು ಸುರಿಸಿದ್ದೀರಿ. ಆದರೆ ನಿಮಗೆ ಈ ದೇವರು ಉತ್ತಮ ಆಟಗಾರನನ್ನೇ ಹೆಚ್ಚು ಪರೀಕ್ಷಿಸುತ್ತಾನೆ. 2026ರಿಂದ 29ರವರೆಗೆ ಪೂರ್ಣ ಚಿತ್ರಣವನ್ನು ಸ್ಪಷ್ಟವಾಗಿ ವಿವರಿಸುತ್ತೇನೆ. ಈ 4 ವರ್ಷಗಳು ನಿಮಗೆ ಹೇಗೆ ರಾಜಯೋಗ, ಧನಯೋಗ ಮತ್ತು ನೀವು ನಿಜವಾಗಿಯೂ ಅರ್ಹರಾದ ಎಲ್ಲವನ್ನ ತಂದುಕೊಡುತ್ತೆ ಎಂಬುದನ್ನು ತಿಳಿಸುತ್ತೇನೆ. ನೀವು ನಿಮ್ಮ ಭಾಗ್ಯದ ಪುಸ್ತಕವನ್ನು ಮತ್ತೆ ಬರೆಯಲು ಸಿದ್ಧಿಸಿದ್ದೀರಾ? ಹಾಗಾದರೆ ಆರಂಭಿಸೋಣ ಈ ಒಂದು ಐತಿಹಾಸಿಕ ಪ್ರಯಾಣವನ್ನು. ನನ್ನ ಪ್ರಿಯ ಕುಂಭರಾಶಿಯವರೇ, ಮೊದಲು ನೀವು ಇದು ಅರ್ಥ ಮಾಡಿಕೊಳ್ಳಬೇಕು, ನಾನು ಯಾಕೆ ಹೇಳುತ್ತಿದ್ದೇನೆ. ಈ ಕುಂಭರಾಶಿ ಜಗತ್ತಿನಲ್ಲೇ ಅತ್ಯಂತ ಲಕ್ಕಿ ರಾಶಿ ಎಂದು ನೀವು ಈ ನನ್ನ ಮಾತಿಗೆ ಒಪ್ಪದೇ ಇರಬಹುದು. ಏಕೆಂದರೆ ಈಗ ಅಥವಾ ಇತ್ತೀಚಿನ ಕಾಲದಲ್ಲಿ ಶನಿ ಭಗವಾನರ ಸಾಡೆಸಾತಿ ನಿಮಗೆ ಅಪಾರ ಕಷ್ಟ ನೀಡಿದೆ. ಆದರೆ ಈ ಜ್ಯೋತಿಷ್ಯ ಶಾಸ್ತ್ರದ ಒಂದು ಅಚಲ ನಿಯಮವಿದೆ. ಯಾವ ಗ್ರಹ ಹೆಚ್ಚು ಕಷ್ಟಪಡುತ್ತಿದೆಯೋ ಅದೇ ಗ್ರಹ ಸಂತೋಷಗೊಂಡಾಗ 1000 ಪಟ್ಟು ಹೆಚ್ಚು ಸುಖವನ್ನು ನೀಡುತ್ತೆ. ಕುಂಭರಾಶಿಯ ಸ್ವಾಮಿ ಸ್ವತಃ ಕರ್ಮಫಲದಾತ ಶನಿ ಭಗವಾನರು ಮತ್ತು ಈ ಶನಿ ದೇವರು ಯಾರನ್ನು ಖಾಲಿ ಪುಸ್ತಕದಿಂದ ಬಿಡುವುದಿಲ್ಲ. ಅವರು ನಿಮಗೆ ನೀಡಿದ ಈ ಒಂದು ಪೀಡನೆ ಅಥವಾ ಹೋರಾಟ, ಈ ತಳ್ಳಾಟ, ಇವೆಲ್ಲವೂ ಒಂದೇ ಉದ್ದೇಶಕ್ಕಾಗಿ ನಿಮ್ಮನ್ನು ವಜ್ರವಾಗಿಸಲು. ಕಲ್ಲಿದ್ದಲು ಭಾರಿ ಒತ್ತಡ ಮತ್ತು ತಾಪವನ್ನು ಸಹಿಸದೆ ವಜ್ರವಾಗುವುದಿಲ್ಲ. ನೀವೀಗ ವಜ್ರವಾಗಿದ್ದೀರಿ. ನಿಮ್ಮ ಪ್ರಕಾಶವನ್ನು ಈ ಜಗತ್ತು ನೋಡಲಿದೆ. ಮುಂದಿನ 4 ವರ್ಷಗಳು 26ರಿಂದ 29ರವರೆಗೆ ಗ್ರಹಗಳ ಸ್ಥಿತಿ ಇತಿಹಾಸ ರಚಿಸುವ ಕಾಲ. ಈ ಗುರು, ಬೃಹಸ್ಪತಿ, ಶನಿ ಭಗವಾನರು ಮತ್ತು ರಾಹುಕೇತು ಎಲ್ಲರೂ ಸೇರಿ ನಿಮಗಾಗಿ ಒಂದು ಈ ಸಿಂಹಾಸನವನ್ನು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಕೂತು ಆಳುವಿರಿ. ಈಗಾಗಲೇ ವಿಳಂಬವಿಲ್ಲದೆ ಕ್ರಮಬದ್ಧವಾಗಿ ತಿಳಿದುಕೊಳ್ಳೋಣ.
ಈ 4 ವರ್ಷಗಳು ಯಾಕೆ ಮತ್ತು ಹೇಗೆ ಇತಿಹಾಸದಲ್ಲಿ ಬರೆಯಲ್ಪಡಲಿವೆ ಎಂಬುದನ್ನು ಮೊದಲು ನಾವು ನೋಡೋಣ. 2026ನೇ ವರ್ಷದ ಬಗ್ಗೆ. ಈ ವರ್ಷ ನಿಮ್ಮ ಉದಯದ ವರ್ಷ. ಇದನ್ನು ನಾವು ಗ್ರೇಟ್ ಅವೇನಿಕನಿಂಗ್, ಮಹಾ ಜಾಗೃತಿ ಎಂದು ಕರೆಯುತ್ತೇವೆ. 2026ರಲ್ಲಿ ಈ ಆರಂಭದ ಜೊತೆಗಾಗಲೇ ನಿಮ್ಮ ಜೀವನದಿಂದ ಕತ್ತಲೆಯ ಮೋಡಗಳು ನಿಧಾನವಾಗಿ ದೂರವಾಗುತ್ತಿರುವುದನ್ನು ನೀವು ಅನುಭವಿಸತೊಡಗಿದ್ದೀರಿ. ಕಳೆದ ಅನೇಕ ವರ್ಷಗಳಿಂದ ನಿಮ್ಮ ಮನಸ್ಸಿನ ಮೇಲೆ ಇದ್ದ ಭಾರ, ಒಂದು ಅಸ್ಪಷ್ಟವಾದ ಈ ಒಂದು ಡಿಪ್ರೆಷನ್, ನಾಳೆ ಏನಾಗಬಹುದು ಎಂಬ ಅಜ್ಞಾತ ಭಯ. ಈ ಭಯ 2026ರಲ್ಲಿ ಸಂಪೂರ್ಣವಾಗಿ ಅಂತ್ಯವಾಗುತ್ತೆ. ಈ ಜ್ಯೋತಿಷ್ಯ ಗಣನೆಗಳು ಹೇಳುತ್ತಿವೆ, ಈ ವರ್ಷ ಶನಿದೇವರು ನೀವು ಬಹುಕಾಲದಿಂದ ಹಂಬಲಿಸುತ್ತಿದ್ದ ಮಾನಸಿಕ ಶಾಂತಿಯನ್ನು ನಿಮಗೆ ನೀಡಲಿದ್ದಾರೆ. ಈ ವರ್ಷವಾಗಿದೆ ನೀವು ನಿಮ್ಮ ಹಳೆಯ ಸಾಲಗಳಿಂದ ಮುಕ್ತಿಯಾಗುವ ದಿಕ್ಕಿನಲ್ಲಿ ಮೊದಲು ಮತ್ತು ಅತ್ಯಂತ ಬಲವಾದ ಹೆಜ್ಜೆ ಇಡುವ ವರ್ಷ. ನೀವು ದೀರ್ಘಕಾಲದಿಂದ ಯಾವುದೇ ಈ ರೋಗದೊಂದಿಗೆ ಹೋರಾಡುತ್ತಿದ್ದರೆ ಈ ರೋಗದಿಂದ ಶಾಶ್ವತ ಪರಿಹಾರ ದೊರೆಯಲಿದೆ. ಈ ವರ್ಷ ನಿಮಗೆ ಒಂದು ಮಹತ್ವದ ಅರಿವು ಕೊಡುತ್ತೆ. ನೀವು ದುರ್ಬಲರೇ ಅಲ್ಲ, ನೀವು ಯೋಧರು. ಉದ್ಯೋಗದಲ್ಲಿ ಇರುವವರಿಗೆ 2026 ಸ್ಥಿರತೆಯನ್ನು ತರುತ್ತಿದೆ. ಇಲ್ಲಿಯವರೆಗೆ ಒಂದೊಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಬದಲಾಯಿಸುತ್ತಿದ್ದವರು ಅಂದರೆ ತಮ್ಮ ಬೇರುಗಳು ಗಟ್ಟಿಯಾಗಿ ನೆಲೆಯೂರುವಂತಹ ಕೆಲಸದ ಸ್ಥಳವನ್ನು ಪಡೆಯುತ್ತಾರೆ. ನೀವು ನಿಮ್ಮ ಜೀವನದ ಭದ್ರ ಅಧಿಷ್ಠಾನವನ್ನು ನಿರ್ಮಿಸುತ್ತೀರಿ. ಅದರ ಮೇಲೆ ಮುಂದಿನ ವರ್ಷಗಳಲ್ಲಿ ಈ ಮಹಲ್ ನಿರ್ಮಾಣವಾಗಲಿದೆ. 2027 ಕುಂಭರಾಶಿಯ ಸುವರ್ಣ ವರ್ಷ ನಂತರ ಬರುತ್ತೆ. ಈ ವರ್ಷ ಕುಂಭರಾಶಿಯ ಇತಿಹಾಸದಲ್ಲಿ ಸ್ವರ್ಣ ವರ್ಷ ಎಂದು ಕರೆಯಲ್ಪಡುತ್ತೆ. ನೀವು ಏನಾದರೂ ಅಂದರೆ ಇದರ 2027ರಲ್ಲಿ ಹಣದ ಮಳೆ ಸುರಿಯಲಿದೆ. ಹೌದು, ನಾನಿದು ತುಂಬ ಜವಾಬ್ದಾರಿಯೊಂದಿಗೆ ಹೇಳುತ್ತಿದ್ದೇನೆ. ಈ 2027ರಲ್ಲಿ ಈ ಧನಭಾವ ಮತ್ತು ಲಾಭ ಭಾವಗಳಲ್ಲಿ ಗ್ರಹಗಳ ಅಚ್ಚರಿಯ ಸಂಯೋಗ ನಿರ್ಮಾಣವಾಗುತ್ತಿದೆ. ನೀವು ಯಾವ ಮಣ್ಣನ್ನು ಸ್ಪರ್ಶಿಸಿದರೂ ಅದು ಚಿನ್ನವಾಗುತ್ತೆ. ಇದು ಆರ್ಥಿಕ ಸ್ಫೋಟದ ವರ್ಷ. ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಒಂದೇ ಸಮಯದಲ್ಲಿ ಇಷ್ಟು ಹಣವನ್ನು ನೋಡಿರಲಿಲ್ಲ. ಎಷ್ಟು ನೀವು 27ರಲ್ಲಿ ನೋಡಲಿದ್ದೀರಿ. ಈ ಹಣ ತಪ್ಪು ಮಾರ್ಗದಿಂದಲ್ಲ, ನಿಮ್ಮ ಪರಿಶ್ರಮ, ನಿಮ್ಮ ಬುದ್ಧಿಮತ್ತೆ, ಈ ಹಳೆಯ ಹೂಡಿಕೆಗಳಿಂದ ಬರಲಿದೆ. ಹಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ವ್ಯವಹಾರಗಳು ಈ ವರ್ಷ ಈ ರಾಕೆಟ್ನಂತೆ ಮೇಲಕ್ಕೆ ಏರುತ್ತಿವೆ. ಕುಂಭರಾಶಿಯವರು ತಮ್ಮದೇ ಆದ ಮನೆ ಖರೀದಿಸುವವರು. ಅದು ಸಣ್ಣ ಮನೆಯಲ್ಲ, ನೀವು ಬಾಲ್ಯದಿಂದ ಕನಸು ಕಂಡ ಅದ್ಧೂರಿ ಮನೆ. ವಾಹನಗಳ ಸುಖ, ಸೇವಕರ ಮತ್ತು ಈ ಸುಖ ಮತ್ತು ರಾಜನಿಗೆ ದೊರೆಯುವ ಎಲ್ಲ ಭೌತಿಕ ಸುಖಗಳು 2027ರಲ್ಲಿ ನಿಮಗೆ ಲಭಿಸುತ್ತೆ. ನಿಮ್ಮ ಈ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇಲ್ಲಿಯವರೆಗೆ ಕಾಣದ ಶೂನ್ಯಗಳು ಈ ವರ್ಷ ಸೇರುತ್ತವೆ. ಈ ವರ್ಷ ನಿಮ್ಮನ್ನು ಕೋಟ್ಯಾಧಿಪತಿಯಾಗಿಸುವ ಶಕ್ತಿ ಹೊಂದಿದೆ. ಶಕ್ತಿ ಮತ್ತು ಅಧಿಕಾರದ ವರ್ಷ. ಈಗ ನಾವು ಪ್ರವೇಶಿಸುತ್ತೇವೆ 2028ಕ್ಕೆ. ಇದು ಶಕ್ತಿ ಮತ್ತು ಸತ್ಯ ವರ್ಷ. ಹಣ ಬಂದರೂ ಶಕ್ತಿಯಿಲ್ಲದೆ ಅದರ ಈ ಸವಿ ಇಲ್ಲ. ಆ ವರ್ಷ ಜಗತ್ತು ನಿಮಗೆ ವಂದನೆ ಸಲ್ಲಿಸುತ್ತದೆ. ನಿಮ್ಮ ರಾಶಿಯಲ್ಲಿ ರಾಜಯೋಗ ಸಂಪೂರ್ಣವಾಗಿ ಸಕ್ರಿಯವಾಗುತ್ತದೆ. ರಾಜಕೀಯ, ಸಾಮಾಜಿಕ ಸೇವೆ ಅಥವಾ ದೊಡ್ಡ ಸರ್ಕಾರಿ ಹುದ್ದೆಗಳ ಕನಸು ಕಾಣುತ್ತಿರುವವರಿಗೆ ಜೀವನದ ಅತಿ ದೊಡ್ಡ ತಿರುವು. ನಿಮಗೆ ಸಮಾಜದಲ್ಲಿ ಅಷ್ಟು ಗೌರವ ಮತ್ತು ಸ್ಥಾನಮಾನ ದೊರೆಯುತ್ತೆ. ನೀವು ಬಂದಾಗ ಜನ ನಿಂತು ಗೌರವಿಸುತ್ತಾರೆ. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಹಿಂದೆ ಮಾತನಾಡಿದ್ದ ಶಬ್ದಗಳು 28ರಲ್ಲಿ ನಿಮ್ಮ ಮುಂದೆ ಈ ಮೊಣಕಾಲು ಹಾಕುತ್ತಾರೆ. ಅವರು ಸ್ವತಃ ನಿಮ್ಮ ಶರಣಾಗುತ್ತಾರೆ. ಈ ವರ್ಷ ನಿಮ್ಮ ಧ್ವನಿಯನ್ನು ಜಗತ್ತಿಗೆ ತಲುಪಿಸುತ್ತದೆ. ನೀವು ಏನು ಮಾತನಾಡಿದರೂ ಜಗತ್ತು ಅದನ್ನು ಕೇಳುತ್ತೆ ಮತ್ತು ಅಂಗೀಕರಿಸುತ್ತೆ. ನೀವು ಲೇಖಕರು, ಕಲಾವಿದರು ಅಥವಾ ಈ ಸೃಜನಾತ್ಮಕ ಕೇಂದ್ರದಲ್ಲಿದ್ದರೆ ನಿಮ್ಮ ಕಲೆ ವಿದೇಶದವರೆಗೂ ಪ್ರತಿಧ್ವನಿಸುತ್ತೆ. ನಿಮ್ಮ ಖ್ಯಾತಿ ನಗರ ಮತ್ತು ದೇಶದ ಗಡಿಗಳನ್ನು ದಾಟುತ್ತೆ. ಈ ವರ್ಷ ನೀವು ಅರಿಯುತ್ತೀರಿ, ಕುಂಭರಾಶಿಯವರು ಸಾಮಾನ್ಯ ವಿಷಯವಲ್ಲ, ಅದು ಒಂದು ಜವಾಬ್ದಾರಿ ಮತ್ತು ನೀವು ಅದನ್ನು ಶ್ರೇಷ್ಠವಾಗಿ ನಿರ್ವಹಿಸುತ್ತೀರಿ. ಈ ವರ್ಷ ನಿಮ್ಮ ಶತ್ರುಗಳು ನಿಮ್ಮ ಕೂದಲನ್ನು ತೊಡಲಾಗವು, ಏಕೆಂದರೆ ಅದೃಶ್ಯ ಶಕ್ತಿಗಳು ಮತ್ತು ಸ್ವತಃ ಶನಿದೇವರೇ ನಿಮ್ಮ ರಕ್ಷಣಾ ಕವಚವಾಗಿದ್ದಾರೆ. 2029 ಈ ಸಾಮ್ರಾಜ್ಯ ಸ್ಥಾಪನೆ ಮತ್ತು ಪೂರ್ಣತೆ ಕೊನೆಗೆ ಬರುತ್ತೆ.
ಇದು ಸಾಮ್ರಾಜ್ಯ ನಿರ್ಮಾಣ ಮತ್ತು ಪೂರ್ಣತೆಯ ವರ್ಷ. ಕಳೆದ 3 ವರ್ಷಗಳಲ್ಲಿ ನೀವು ಗಳಿಸಿದ ಹಣ, ಕೀರ್ತಿ ಮತ್ತು ಸಂಬಂಧಗಳು 29ರಲ್ಲಿ ಶಾಶ್ವತವಾಗುತ್ತೆ. ಹಲವರ ಬಳಿ ಹಣ ಬರುತ್ತೆ ಮತ್ತು ಹೋಗುತ್ತೆ, ಆದರೆ 29ರಲ್ಲಿ ಕುಂಭರಾಶಿಯವರ ಬಳಿ ಬರುವುದಿಲ್ಲ. ಶಾಶ್ವತ. ಈ ವರ್ಷ ನೀವು ನಿಮ್ಮ ಜೀವನದ ಅತಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಬಹುಶಃ ನೀವು ನಿಮ್ಮ ಮುಂದಿನ ಪೀಳಿಗೆಗೂ ಲಾಭವಾಗುವಂತಹ ವ್ಯವಹಾರ ಸಾಮ್ರಾಜ್ಯವನ್ನು ನಿರ್ಮಿಸುತ್ತೀರಿ. ಆಧ್ಯಾತ್ಮಿಕ ದೃಷ್ಟಿಯಿಂದಲೂ 2029 ಆಶ್ಚರ್ಯ ವರ್ಷ. ನಿಮ್ಮ ಸಂಪರ್ಕ ದೇವರೊಂದಿಗೆ ಅಷ್ಟು ಆಳವಾಗುತ್ತೆ. ಘಟನೆಗಳು ನಡೆಯುವ ಮೊದಲು ನಿಮಗೆ ಅವುಗಳ ಅನುಭವವಾಗುತ್ತೆ. ಇದು ಸಿದ್ಧಿ ಕವಚ. ಇದುವರೆಗೆ ಅವಿವಾಹಿತರಾಗಿರುವವರು ಅಥವಾ ವಿವಾಹದಲ್ಲಿ ಈ ಅಡಚಣೆ ಅನ್ನೋದು ಅನುಭವಿಸುತ್ತಿರುವವರಿಗೆ 29 ಉತ್ತಮ ಜೀವನ ಸಂಗಾತಿಯನ್ನು ಕೊಡುತ್ತೆ. ಅವರು ನಿಮ್ಮ ಸಂಗಾತಿಯಾಗುವುದಷ್ಟೇ ಅಲ್ಲ, ನಿಮ್ಮ ಭಾಗ್ಯದ ಬೀಗವನ್ನು ತೆಗೆಯುತ್ತಾರೆ. 29ರಲ್ಲಿ ನೀವು ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡುತ್ತೀರಿ, ನಗುತ್ತೀರಿ ಮತ್ತು ಈ ದೇವರಿಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಕೂಡ ತಲುಪುತ್ತೆ. ಈ 2026 ಜನವರಿಯಲ್ಲಿ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ನಾವು ನೋಡ್ತಾ ಹೋಗೋಣ. ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು ಆಗಿರುವುದರಿಂದ ಶನಿಯು ವಿಭಿನ್ನವಾಗಿರತಕ್ಕಂತಹ ವಿಚಾರಗಳು ಕುಂಭರಾಶಿಯಲ್ಲಿ ಯಥೇಚ್ಛವಾಗಿ ಇದೆ. ಈ ಸ್ವತಂತ್ರ ಪ್ರವೃತ್ತಿ ಅನ್ನೋದು ಇವರಲ್ಲಿ ಜಾಸ್ತಿನೇ ಇದೆ. ಅಂದರೆ ಸ್ವತಂತ್ರಕ್ಕೆ ಒಳಗಾಗಿದ್ರೆ ಇಷ್ಟಪಡುತ್ತಾರೆ ಇವರು. ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಿದರೆ ಇವರು ಅವಲಂಬಿತರಾಗಿರುವುದಕ್ಕೆ ಇಷ್ಟಪಡುವುದೇ ಇಲ್ಲ. ತಮ್ಮದೇ ಆದ ಜಗತ್ತನ್ನು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಇರಬೇಕು ಅಂತಹ ವಿಚಾರಗಳ ಇವರ ಮನಸ್ಸಿನಲ್ಲಿ ಸದಾ ಇರುತ್ತೆ. ಒಂದು ಎಮೋಷನಲ್, ಒಂದು ಭಾವನಾತ್ಮಕತೆ ಅನ್ನೋದು ಇವ್ರಿಗೆ ತುಂಬಾ ಇದೆ. ಇವೆಲ್ಲದರ ಜೊತೆಗೆ ಇವರು ಬೆರೆತರೂ ಕೂಡ ಒಂದು ರೀತಿ ಆತಂಕ ಅಥವಾ ಒಂದು ರೀತಿಯ ಈ ಅಂತರವನ್ನು ಕಾಯ್ದುಕೊಳ್ತಾರೆ. ಅತಿಯಾದ ರೀತಿಯಾಗಿರತಕ್ಕಂತಹ ಒಂದು ಈ ಭಾವನಾತ್ಮಕ ಬಂಧನ ಇವರಲ್ಲಿ ಉಸಿರುಗಟ್ಟುವಂತೆ ಮಾಡುತ್ತೆ. ಅಂದರೆ ತುಂಬ ಈ ಕ್ಲೋಸ್ ಆಗಿ ಇರ್ತಾರೆ. ಇವರಿಗೆ ಇಷ್ಟ ಆಗೋದಿಲ್ಲ. ಈ ಮಾನವತಾವಾದಿಗಳು ಆಗಿರ್ತಾರೆ. ಅಂದರೆ ಯಾರಿಗೂ ಕೂಡ ಇವರು ಮೇಲೆ ಕೆಳಗೆ ಜಾತಿ ವ್ಯವಸ್ಥೆ ಅನ್ನೋದು ಇವರಿಗೆ ಇಷ್ಟ ಇರೋದೇ ಇಲ್ಲ. ಅಥವಾ ಈ ಮಾನವ ಅಂದ್ರೇ ಎಲ್ಲರೂ ಒಂದೇ ಥರ ಇರಬೇಕು, ಒಬ್ಬನಿಗೆ ಮೇಲು ಇನ್ನೊಬ್ಬನಿಗೆ ಕೀಳು ಅಂತಹದ್ದನ್ನು ಬಹಳ ಇವರು ಬಂಡಾಯ ಮನೋಭಾವ ಇವರಲ್ಲಿ ಇದೆ. ಈ ಒಂದು ವಿಚಾರಕ್ಕೆ ಅಥವಾ ಹಳೆಯ ಸಂಪ್ರದಾಯಗಳು, ಕಟ್ಟುಪಾಡುಗಳು ಅಥವಾ ಒಂದು ನಂಬಿಕೆ ಅನ್ನೋದು ಇವರಲ್ಲಿ ತುಂಬಾ ಇದೆ. ಇನ್ನೊಂದು ಮೂಢನಂಬಿಕೆ ಅನ್ನೋದು ಇದೆ. ಈ ಮೂಢನಂಬಿಕೆಯನ್ನು ಕುಂಭರಾಶಿಯವರು ಯಾವುದೇ ಒಂದು ಕಾರಣಕ್ಕೂ ಕೂಡ ಒಪ್ಪಲ್ಲ. ಈ ಒಂದು ಕುಂಭರಾಶಿಯವರ ಜೀವನದಲ್ಲಿ ಸಕ್ಸಸ್ ಅನ್ನೋದು ಆಗೋದಕ್ಕೆ ಇವರು ಗಾಢವಾದ ಈ ನೀಲಿ ಬಣ್ಣವನ್ನು ಹೆಚ್ಚಾಗಿ ಬಳಸಬೇಕು. ಈ ನೇರಳೆ ಬಣ್ಣ ಅಥವಾ ಈ ಪರ್ಪಲ್ ಅಥವಾ ಈ ಕಪ್ಪು ಬಣ್ಣ ಇವರಿಗೆ ಅದೃಷ್ಟ ಕೊಡತಕ್ಕಂತಹ ಒಂದು ಬಣ್ಣಗಳು ಆಗಿವೆ. ಇದನ್ನು ಎಲ್ಲಿ ಬಳಸ್ಕೋಬೇಕು ಅಂದರೆ ನೀವು ಹಾಕುವಂತಹ ಬಟ್ಟೆಯಲ್ಲಿ ಆಗಿರಬಹುದು, ನಿಮ್ಮ ಒಂದು ಮೊಬೈಲ್ ಕವರ್ ಮೇಲೆ ಆಗಿರಬಹುದು. ಎಲ್ಲದರಲ್ಲೂ ಕೂಡ ಈ ಬಣ್ಣವನ್ನು ನೀವು ಬಳಸಿ, ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ. ಅಥವಾ ಈ ಅದೃಷ್ಟ ಅನ್ನೋದು ಕೊಡತಕ್ಕಂತಹ ಬಣ್ಣಗಳು ಇವು. ಅಂದರೆ ನೀವು ಹಾಕುವಂತಹ ಬಟ್ಟೆಯಲ್ಲೇ ಆಗಿರಬಹುದು, ನಿಮ್ಮ ಒಂದು ಮೊಬೈಲ್ ಕವರಲ್ಲೇ ಆಗಿರಬಹುದು. ನೀವು ಆದಷ್ಟು ಈ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡಿ. ಹನುಮಾನ್ ಚಾಲಿಸ ಪಠಿಸುವುದು ಶ್ರೇಷ್ಠ. ಸಾಧ್ಯವಾದರೆ ಈ ಮಹಾವಿಷ್ಣುವಿನ ಆರಾಧನೆಯನ್ನು ಕೂಡ ಮಾಡಿ. ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತಂದುಕೊಡುತ್ತೆ. ಈ ವಿಷ್ಣು ಸಹಸ್ರನಾಮವನ್ನು ನೀವು ಜಪಿಸಿ. ಮತ್ತು ಈ ರಾಶಿಯವರು ತಮ್ಮ ಜೀವನದಲ್ಲಿ ಮಾಡಬೇಕಾಗಿರುವ ಬದಲಾವಣೆಗಳು, ಒಂಟಿತನದಿಂದ ಹೊರಬರಬೇಕು. ಅತಿಯಾದ ಅನುಕಂಪ, ಅತಿಯಾದ ಏಕಾಂತ ಮನೋಭಾವ ಇವರು ಬಿಡಬೇಕು. ಬುದ್ಧಿವಂತಿಕೆಯಿಂದ ಎಲ್ಲರನ್ನ ಕೂಡ ನೀವು ಅಳೆಯೋದಕ್ಕೆ ಹೋಗಬಾರ್ದು. ಹಠ, ಕೋಪ ಅನ್ನೋದು ಬಿಟ್ಟರೆ ನಿಮ್ಮ ಜೀವನದಲ್ಲಿ ನೀವು ಎತ್ತರದ ಸ್ಥಾನಕ್ಕೆ ಹೋಗ್ತೀರಾ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.